ಮಾತು ನನಗೆ ಯೋಚನೆ ಮಾಡೋ ಹಾಗಾಯಿತು. ನಾನೊಬ್ಬ ಮೇಷ್ಟ್ರಾಗಿ, ಪಾಠ ಹೇಳ್ಕೊಡೋವನಾಗಿ, ಎಲ್ಲ ತಿಳ್ಕೊಂಡಿರೋವನಾಗಿ, ಸಾಹಿತ್ಯ ಓದಿರೋವನಾಗಿ ನನ್ನ ಮನಸ್ಸಿಗೆ ಇಷ್ಟು ಬರಲಿಲ್ವಲ್ಲ ಅಂತ ನನ್ನ ಬಗ್ಗೆನೇ ಒಂಥರ ಅನ್ಸಕ್ಕೆ ಶುರುವಾಯಿತು. ಏನು ತಿಳ್ಕೊಂಡಿದ್ರೇನು, ಅದನ್ನ ಬದುಕಿಗೆ ಅಳವಡಿಸ್ದಾಗ್ಲೇ ಅಲ್ವಾ ಅದಕ್ಕೊಂದು ಅರ್ಥ ಬರೋದು. ಈ ವಿಷಯ ನನಗೆ ಅಳಿಯಂದ್ರ ಮಾತಿಂದ ಅರ್ಥ ಆಯ್ತು. ಮಾವ, ನಿಮಗೆ ಪಾಠ ಹೇಳೋಷ್ಟು ದೊಡ್ಡವನಲ್ಲ ನಾನು. ಏನು ಅನಿಸ್ತೋ ಅದನ್ನ ಶೇರ್ ಮಾಡ್ಕೊಂಡೆ ಅಷ್ಟೆ. ಇಲ್ಲ ಅಳಿಯಂದ್ರೆ, ನಿಮ್ಮ ಮಾತು ನನ್ನ ಮೇಲೆ ಅಷ್ಟು ಪ್ರಭಾವ ಬೀರ್ತು. ಒಳ್ಳೆಯದು ಯಾರಿಂದಾನೇ ಬರಲಿ ಅದನ್ನು ತಗೋಬೇಕು, ಅವ್ರಿಗೆ ಕ್ರೆಡಿಟ್ ಕೊಡಬೇಕು. ಅದನ್ನೇ ನಾನು ಮಾಡ್ತಾ ಇರೋದು. ನಿಜ ಹೇಳಬೇಕು ಅಂದರೆ, ನೀವು ಅಷ್ಟೆಲ್ಲ ಹೇಳಿದ ಮೇಲೂ ನನಗೆ ಇಲ್ಲಿಗೆ ಬರೋಕ್ಕೆ ಒಂಥರ ಅಳುಕಿತ್ತು. ನನ್ನೊಳಗೆ ಒಂದು ಪಾಪ ಪ್ರಜ್ಞೆ ನನ್ನನ್ನು ಕಾಡ್ತಾ ಇತ್ತು. ಭಾರತ ಅಪೇಕ್ಷನ್ ವಿಷಯದಲ್ಲಿ ನಾನು ಹಾಗೆ ನಡ್ಕೋಬಾರ್ದಾಗಿತ್ತು ಅಂತ. ಆದರೆ ನಿಮ್ಮ ಮಾತು ನನಗೆ ಇಲ್ಲಿಗೆ ಬರೋದಕ್ಕೆ ದಾರಿ ಮಾಡಿಕೊಡ್ತು. ನನ್ನ ಒಳಗಡೆ ಇದ್ದಂಥ ಅಳುಕು ನನ್ನಿಂದ ದೂರ ಆಯಿತು. ತಪ್ಪಾಗಿದೆ ನಿಜ, ಅದನ್ನು ತಿದ್ಕೋಬಹುದು, ನಾನು ಇಲ್ಲಿಗೆ ಬರ್ಬೋದು ಅನ್ನಿಸ್ತು. ಅಂತ ಒಂದು ಅವಕಾಶನ ಸೃಷ್ಟಿ ಮಾಡಿಕೊಟ್ಟಿದ್ದು ನಿಮಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಏನು ಮಾವ ನೀವು ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಕೊಂಡ? ಇಲ್ಲ ಅಳಿಯಂದ್ರೆ, ನಾನು ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಗೌತಮ್ ಅವರೇ. ನೀವು ಒಳ್ಳೆ ಗಂಡ ಮಾತ್ರ ಅಲ್ಲ, ಒಳ್ಳೆ ಅಳಿಯ ಕೂಡ. ಈಗ ಯಾಕೆ ಹಿಂಗೆ ಆಡ್ತಿದ್ಯಾ? ಅಂತದ್ದೇನಾಯ್ತು? ನೀವು ಬರ್ತೀರಾ ಅಂತ ನಾನು ಕಾಯ್ತಾ ಇದ್ದೀನಿ ಇಲ್ಲಿ, ಆದರೆ ನೀವು ಬಂದೇ ಇಲ್ಲ ಅಲ್ವಾ? ನನಗೆ ಯಾವಾಗಲೂ ಹೀಗೆ ಮಾಡಿದ್ರೆ ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ? ಪ್ಲೀಸ್ ಅರ್ಥ ಮಾಡ್ಕೊ. ಹಂಗೆಲ್ಲ ನೀನು ಹೇಳ್ದಂಗೆಲ್ಲ ಬರಕ್ ಆಗೋದಿಲ್ಲ. ಐ ಆಮ್ ಅ ಮ್ಯಾರಿಡ್ ಮ್ಯಾನ್, ಯು ನೋ ದಟ್. ಇದು ಮುಂಚೆನೆ ಗೊತ್ತಿರ್ಲಿಲ್ವಾ? ಗೊತ್ತಿದ್ರು ನನ್ನ ಹತ್ರ ಯಾಕೆ ಬಂದ್ರಿ? ಅದನ್ನ ನನಗೆ ಗೊತ್ತಿಲ್ಲ ಜೈ. ನಾನು ನಿಮ್ಮನ್ನ ನೋಡಬೇಕು, ನಿಮ್ಮನ್ನ ಮೀಟ್ ಆಗಬೇಕು ಅಷ್ಟೇ. ಯಾಕೆ ಈ ಥರ ಮಾಡ್ತಾ ಇದೆಯಾ? ಯಾಕೆ ನನ್ನ ಇಕ್ಕಟ್ಟಲ್ಲಿ ಸಿಗಿಸ್ತಾ ಇದೆಯಾ? ಸ್ವಲ್ಪ ಹೇಳೋದನ್ನ ಅರ್ಥ ಮಾಡ್ಕೋ. ಹೇಳಿ, ಯಾವಾಗ ಬರ್ತಾ ಇದ್ದೀರಾ? ಏನ್ದಿಯಾ ನೀನು? ಒಂದ್ಸಲ ಹೇಳಿದ್ರೆ ನಿನಗೆ ಅರ್ಥ ಆಗೋದಿಲ್ವಾ? ನೆಮ್ಮದಿಯಾಗಿರೋದು ಬಿಟ್ಬಿಡು ನನ್ನನ್ನ. ನೀನು ನೆಮ್ಮದಿಯಾಗಿರೋ, ಅಲ್ಲಿ ನಡೆದಿರೋದನ್ನೆಲ್ಲ ಮರೆತು ನಿನ್ ಜೀವನನ ನೀ ನೋಡ್ಕೊಂಡು ನನ್ನ ಜೀವನನ ನೋಡ್ಕೊಳ್ಳೋದಕ್ಕೆ ದಯವಿಟ್ಟು ಬಿಟ್ಬಿಡು ಪ್ಲೀಸ್. ಡೋಂಟ್ ಕಾಲ್ ಮಿ ಅಗೇನ್ ಇಡಿಯಟ್. ಅವ್ರ ಹೆಂಡತಿ ಬಂದ್ಲು ಅನ್ಸುತ್ತೆ, ಅದಕ್ಕೆ ಈ ಡ್ರಾಮಾ. ಬರೀ ಇದೇ ಆಯ್ತು. ಮಲ್ಲಿ, ಯಾವಾಗ ಬಂದೆ? ನಾನು ಆವಾಗಲೇ ಬಂದೆ. ಮಲ್ಲಿ, ಯಾರ್ದು ಕಾಲ್ ಅಂತ ಕೇಳಲ್ವಾ? ಇಲ್ಲ ರೀ, ನಾನು ಕೇಳಿದ್ರೆ ಅದು ಸರಿ ಹೋಗಕ್ಕಿಲ್ಲ. ನಾನು ಕೇಳಿದ್ರೆ ಅದು ಅನುಮಾನ ಪಟ್ಟಂಗೆ ಆಯ್ತದೆ. ನೀವಾಗ ನೀವೇ ಹೇಳಿದ್ರೆ ಅನುಮಾನ ಬಗೆಹರಿತದೆ. ಕರೆಕ್ಟ್ ಮಲ್ಲಿ, ನಮ್ಮ ಮಧ್ಯೆ ಯಾವುದೇ ರೀತಿ ಮುಚ್ಚಮರ ಇರಬಾರ್ದು. ಅದಿರೋದು ನನಗೂ ಇಷ್ಟ ಇಲ್ಲ. ಹೇಳ್ತೀನಿ ನಾನೇ. ಇವಾಗ ಕಾಲ್ ಮಾಡಿದ್ದು ದಿಯಾ. ಮತ್ತೇನಂತೆ ಅವಳ್ದು? ಕೊಡ್ರಿ ಫೋನ, ನಾನು ಮಾತಾಡ್ತೀನಿ, ಕೊಡಿ. ಇವತ್ತು ಅವಳನ್ನ ಜಾಡಿಸ್ಬಿಡ್ತೀನಿ. ಕಣ್ಣೂರ್ ಮನೆ ಹಾಳು ಮಾಡಿದ್ರೆ ಅಷ್ಟೊಂದು ಇಷ್ಟ ಅಂತ ಅವಳಿಗೆ? ಬೇರೆ ಯಾರು ಸಿಗ್ಲೇ ಇಲ್ವಂತ? ಮದ್ವೆ ಆಗಿರೋರೇ ಬೇಕಂತ? ನನ್ನ ಕೈಗೆ ಸಿಗ್ಬೇಕು ಅವಳು. ಗ್ರಾಚಾರ ಬಿಡಿಸ್ಬಿಡ್ತೀನಿ, ಕೊಡಿ. ಮಲ್ಲಿ, ಕೂಲ್ ಆಗಿರೋ ನೀನು ಸ್ವಲ್ಪ. ಮಲ್ಲಿ, ಅದಕ್ಕೆ ಹೆಸರು ಅಂತ ಗೊತ್ತಿದ್ದೇನೋ ಯಾರಾದ್ರೂ ಹೋಗಿ ಅದ್ರೊಳಗಡೆ ಆಡ್ತಾರ, ಅದನ್ನ ದಾಟ್ಕೊಂಡು ಹೋಗ್ತಾರೆ. ಬಿಟ್ಟಾಕು, ತಲೆ ಕೆಡಿಸ್ಕೋಬೇಡ. ನಾನು ಏನ್ ಮಾಡ್ಲಿ ಮಲ್ಲಿ? ಎಷ್ಟು ಅವಾಯ್ಡ್ ಮಾಡೋದನ್ನು ಒಂಥರ ಅಂಟು ಥರ ಆಗ್ಬಿಟ್ಟಿದ್ದಾಳೆ ಅವಳು. ಪ್ರತಿ ಸಲ ಒಂದೊಂದಲ್ಲ ಒಂದೊಂದು ನಂಬರಿಂದ ಕಾಲ್ ಮಾಡ್ತಾಳೆ. ಬ್ಲಾಕ್ ಮಾಡಿದ್ರೆ ಮತ್ತೊಂದು ನಂಬರಿಂದ ಕಾಲ್ ಮಾಡ್ತಾಳೆ. ನನಗಂತೂ ಸಾಕಾಗೋಗಿದೆ. ಮತ್ತೇನು ಯಾಕೆ ಸುಮ್ಮನೆ ಇದ್ದೀರಾ? ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ. ಇನ್ನೊಂದು ಸಲ ಇದು ರಿಪೀಟ್ ಆದ್ರೆ ಮಲ್ಲಿ, ಪ್ರಾಮಿಸ್ ಹೇಳ್ತಾ ಇದ್ದೀನಿ, ಅವಳ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ.
ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಇನ್ಮೇಲೆ ಬರೀ ನನ್ನ ಲೈಫ್ ಅಲ್ಲ, ಇನ್ಯಾವ ಗಂಡಸರ ಲೈಫ್ಗೆ ಅವಳು ಕಾಲಿಡಬಾರ್ದು, ಆ ಥರ ಮಾಡ್ತೀನಿ ಮಲ್ಲಿ, ಪ್ರಾಮಿಸ್. ಯಾಕಾದ್ರೂ ಅವಳು ಸಾವಾಸ ಕೆಟ್ಟ ಮೇಲೆ ಬುದ್ಧಿ ಬರೋದು ಅಂತಾರಲ್ಲ, ಅದಾಗಿದೆ ನನ್ನ ಪರಿಸ್ಥಿತಿ. ಇರ್ಲಿ ಬಿಡಿ, ನೀವ್ ಹೇಳೋದನ್ನು ಸರಿನೇ. ಕೆಸರು ಅಂತ ಗೊತ್ತಾದ್ಮ್ಯಾಗೆ ಅದರಿಂದ ದೂರ ಇರೋದೇ ಸರಿ. ಸ್ವಲ್ಪ ದಿನ ಆದ್ಮ್ಯಾಗೆ ಅವಳೇ ಸರಿ ಹೋಗ್ತಾಳೆ. ನೀವೇನ್ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಮಲ್ಲಿ, ಅದಕ್ಕೆ ಅವಳು ನನಗೆ ಎಷ್ಟೇ ಕಾಟ ಕೊಟ್ಟರು ನಾನಂತೂ ಕರ್ಗಕ್ಕೆ ಹೋಗ್ತಿಲ್ಲ. ಮಲ್ಲಿ ಅವಳು ನನಗೆ ಬ್ಲ್ಯಾಕ್ ಮೇಲ್ ಎಲ್ಲ ಮಾಡ್ತಾಳೆ ಮಲ್ಲಿ, ಆದ್ರೂ ನಾನು ಸ್ಟ್ರಾಂಗ್ ಆಗಿದ್ದೀನಿ ಗೊತ್ತಾ. ನಾವೆಲ್ಲ ತುಂಬ ಹತ್ತಿರವಾಗಿದ್ದೀವಿ, ಇನ್ನೇನು ಬೇಕು? ಅದಕ್ಕೆ ಬೇಜಾರನ್ನೋ ಪ್ರಶ್ನೆನೇ ಇಲ್ಲ. ಏನಾಗಬೇಕಾಗಿತ್ತೋ ಅದೇ ಆಗಿದೆ. ನನ್ನ ಇಬ್ಬರು ಮಕ್ಕಳು ಈ ಮನೆಗೆ ಬರಬೇಕು ಅಂತಿತ್ತು, ಬಂದಿದ್ದಾರೆ. ನನಗದ್ರ ಬಗ್ಗೆ ಬೇಜಾರಿಲ್ಲ. ನಾನೀಗ ಒಂದು ಸಮಾಧಾನಕ್ಕೆ ಬಂದಿದ್ದೀನಿ, ಆಗಿರೋದನ್ನ ಒಪ್ಕೊಂಡಿದ್ದೀನಿ. ಅದಕ್ಕೆ ನೀವು ಆ ಥರ ಎಲ್ಲ ಹೇಳಲೇಬೇಕಾಗಿಲ್ಲ, ಯೋಚನೆನೂ ಮಾಡಬೇಕಾಗಿಲ್ಲ. ಅದೇನೇ ಇದ್ರೂ ಈಗಲೇ ಇಲ್ಲೇ ಮನಸ್ಸಿಂದ ಹೊರಗೆ ತೆಗೆದಾಕ್ಬಿಡಿ. ಅದಕ್ಕೆ ಇನ್ಮೇಲೆ ವ್ಯಾಲಿಡಿಟಿನೇ ಇಲ್ಲ. ಥ್ಯಾಂಕ್ ಯು ಮಾವ, ನಿಮ್ಮ ಮನಸ್ಸು ಬಹಳ ದೊಡ್ಡದು. ನಿಮ್ಮಷ್ಟೇನಿಲ್ಲ ಬಿಡಿ. ಹೇಳಿ ಅಂದರೆ ನಾವೆಲ್ಲ ಹೆಚ್ಚಂದರೆ ಕುತುಬ್ ಮಿನಾರು, ನೀವು ಹಿಮಾಲಯ ಪರ್ವತ ಇದ್ದಂಗೆ. ಅಲ್ಲ, ಹಿಮಾಲಯ ಪರ್ವತ ಎಲ್ಲಿ, ಕುತುಬ್ ಮಿನಾರಲ್ಲಿ ಒಂದಕ್ಕೊಂದು ಹೋಲಿಕೆನೇ ಇಲ್ಲ. ಇನ್ನೊಂದು ವಿಷಯ ಏನು ಗೊತ್ತಾಳಿ ಅಂದರೆ, ನಾನು ನನ್ನ ಮಗಳನ್ನ ಅಪರಂಜಿ ಚಿನ್ನ ಅಂದ್ಕೊಂಡಿದ್ದೆ, ಆದರೆ ನೀವು ಚಿನ್ನದ ಗಣಿ. ನೀವು ಬರೀ ಶ್ರೀಮಂತರಲ್ಲ, ನೀವು ಹೃದಯ ಶ್ರೀಮಂತರು. ಮಾವ